ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ನಾನು ಸಂಜೆ ಟೀ ಟೈಮಿಗೆ ಒಂದು ಕ್ವಿಕ್ಕಾಗಿ ಈಸಿಯಾಗಿ ಸ್ನ್ಯಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ. ಈ ಸ್ನ್ಯಾಕ್ಸ್ ಮಾಡಲಿಕ್ಕೆ ನಮಗೆ ಒಂದೇ ಒಂದು ಕಪ್ಪು ರವೆಯಿಂದ ನಾವು ಈಸಿಯಾಗಿ ಈ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಬೋದು. ಸಂಜೆ ಟೀ ಟೈಮ್ಗಿರಲಿ ಅಥವಾ ಮಕ್ಕಳು ಯಾವಾಗಲಾದರೂ ನನಗೆ ಸ್ನ್ಯಾಕ್ಸ್ ಬೇಕು ಏನಾದರೂ ಮಾಡಿಕೊಡು ಅಂತ ಹಠ ಹಿಡಿತಾರಲ್ಲ, ಆ ಟೈಮಲ್ಲಿ ನೀವು ಕ್ವಿಕ್ಕಾಗಿ ಈಸಿಯಾಗಿ ಈ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿಕೊಡ್ಬೋದು. ಮಕ್ಕಳು ಇಷ್ಟಪಟ್ಕೊಂಡು ತಿನ್ನುವಂಥ ಒಂದು ಸ್ನ್ಯಾಕ್ಸ್ ಇದು. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿದರೆ ಇದನ್ನು ಪದೇ ಪದೇ ಮಾಡಿ ಮಕ್ಕಳು ಕೇಳ್ತಾರೆ, ನೀವು ಮಾಡಿಕೊಡ್ತಾ ಇರ್ತೀರಾ, ಇದಂತೂ ನಿಜವಾಗ್ಲೂ. ಇವಾಗ ನಾನಿಲ್ಲಿ 1 ಕಪ್ಪು ಮೀಡಿಯಮ್ ರವೆಯನ್ನು ತೊಗೊಂಡಿದ್ದೇನೆ. ಒಂದೇ ಒಂದು ಕಪ್ಪು ರವೆಯಿಂದ ನಾನು ಇಷ್ಟೊಂದು ಸ್ನ್ಯಾಕ್ಸನ್ನು ಮಾಡ್ಕೊಳ್ತೀನಿ. ಹೇಗೆ ಮಾಡ್ತೀನಿ ಎಲ್ಲವೂ ಕೂಡ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ತೀನಿ. ಇವಾಗ 1 ಕಪ್ಪು ರವೆಯನ್ನು ತಗೊಂಡಿದ್ದೇನೆ, ಮೀಡಿಯಮ್ ರವೆ. ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೇನೆ. ಇವಾಗ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನಾನು ತುಂಬಾ ನುಣ್ಣಗೆ ರುಬ್ಬುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಇದಾದರೆ ಸಾಕು, ಗ್ರೈಂಡ್ ಆದರೆ ಸಾಕು. ತುಂಬ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೀಗೊಂದು ಮೀಡಿಯಮ್ ಹದದಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ರವೆ ಥರನೂ ಇರಬಾರ್ದು, ತುಂಬ ನುಣ್ಣಗೆ ಆಗೋದು ಬೇಡ. ಒಂದು ಮೀಡಿಯಮ್ ಹದದಲ್ಲಿ ಇರಲಿ, ಅಲ್ಲಿ ತನಕ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲಲ್ಲಿ ಹಾಕ್ಕೊಳ್ತೀನಿ ಇದನ್ನು. ಇವಾಗ ನಾನು ಇದಕ್ಕೆ 1 ಸ್ಪೂನು ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಕೊಳ್ತೀನಿ. ಇದನ್ನು ನೀವು ಮೆಣಸಿನಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಹಾಗೆ 1 ಸ್ಪೂನು ಕಪ್ಪೆಳ್ಳು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೆ ಅದನ್ನೇ ಹಾಕಿ, ಇಲ್ಲ 2 ಮಿಕ್ಸ್ ಹಾಕಿ ಆದರೂ ಹಾಕಿ ಪರವಾಗಿಲ್ಲ. 1 ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ತುಪ್ಪವನ್ನು ಬಿಸಿ ಮಾಡಿ ಒಂದು 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿರುವಂಥ ತುಪ್ಪ, ನೀವು ಎಣ್ಣೆ ಆದರೂ ಹಾಕ್ಕೊಳ್ಳಿ, ಬಿಸಿ ಮಾಡಿ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿದ್ದೇನೆ. ವಿಡಿಯೋ ಸ್ಕಿಪ್ ಆಗಿದೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಇಲ್ಲಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಒಂದು ಸಲ ಇದನ್ನು ನಾವು ಬಿಸಿ ಇರುತ್ತೆ ಅಂತ ಸ್ಪೂನಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಕೈಯಲ್ಲೇ ಒಂದು ಸ್ವಲ್ಪ, ಅಂದರೆ ಆ ರವೆ ಫುಲ್ಲು ಎಲ್ಲ ಕಡೆ ಇದಾಗಿರಬೇಕು, ತುಪ್ಪ ನಾವು ಹಾಕಿರೋ ಮಸಾಲೆಗಳೆಲ್ಲ, ಅಲ್ಲಿ ತನಕ ನಾವು ಸ್ವಲ್ಪ ಇದನ್ನು ಕೈಯಲ್ಲಿ ಈ ಥರ ಮಾಡ್ಕೊಳ್ಳೋಣ. ಜಾಸ್ತಿ ಐಟಮ್ ಕೂಡ ಹಾಕಲಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು, ಅಂದರೆ ನಿಮ್ಮ ಚಪಾತಿ ಹಿಟ್ಟನ್ನು ಹದಕ್ಕೆ ಬರುವ ತನಕ ಇದನ್ನು ನೀವು ನೀರು ಹಾಕಿ ಕಲಿಸ್ಕೊಳ್ಳಿ. ಆದರೆ ತುಂಬ ಮೆತ್ತಗೆ ಮಾಡ್ಕೊಳ್ಬೇಡಿ. ತುಂಬ ಮೆತ್ತಗೆ ಮಾಡ್ಕೊಂಡ್ರೆ ನಿಮಗೆ ಅಷ್ಟು ಚೆನ್ನಾಗಿ ಬರಲ್ಲ. ಒಂದು ಮೀಡಿಯಮ್ ಹದದಲ್ಲಿ, ಚಪಾತಿ ಹೇಗೆ ನಾವು ಕಲಿಸ್ಕೊಳ್ತೀವೋ ಅಷ್ಟು ಹದದಲ್ಲಿ, ಆದರೆ ಅಷ್ಟು ಮೆತ್ತಗೆ ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಗಟ್ಟಿಯಾಗಿರಲಿ ಹಿಟ್ಟು. ಇಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ಥರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನು ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ. ನೀರನ್ನು ಸ್ವಲ್ಪನೇ ಹಾಕಿ ನೋಡಿ. ಜಾಸ್ತಿ ಒಮ್ಮೆಲೆ ಹಾಕಲಿಕ್ಕೆ ಹೋದರೆ ನೀರು ಜಾಸ್ತಿ ಆಗಿ ಮತ್ತೆ ಹಿಟ್ಟಿನ ಹದ ಕೆಟ್ಟೋಗುತ್ತೆ. ಇವಾಗ ನಾವು ಇದನ್ನು ಚೆನ್ನಾಗಿ ಒಂದು ಸಲ ನಾದ್ಕೊಳ್ಳುವ, ನೀರು ಹಾಕಿ ನೋಡಿ. ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು, ಈ ಥರ ಇದ್ದರೆ ಸಾಕಾಗುತ್ತೆ. ಇವಾಗ ಹಿಟ್ಟನ್ನು ಈ ರೀತಿ ನಾದ್ಕೊಂಡೆ. ಇವಾಗ ನೋಡಿ ಈ ರೀತಿ ಮಾಡಿ ಇದನ್ನು ನಾವೀಗ 10 ನಿಮಿಷ ನಾನು ಹೀಗೆ ಬಿಡ್ತೇನೆ. ಒಂದು 10 ನಿಮಿಷ ಹೀಗೆ ಇರಲಿ ಇದು, ಯಾಕಂದರೆ ಆ ರವೆ ಸ್ವಲ್ಪ ಅರಳುತ್ತೆ ಅಲ್ವಾ, ಹಾಗಾಗಿ ಹೀಗೆ ಇರಲಿ. ಇದನ್ನು ನಾನು 10 ನಿಮಿಷ ಬಿಟ್ಟು ಮತ್ತೆ ನಮ್ಮ ಸ್ನ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋಣ. ಇವಾಗ 10 ನಿಮಿಷ ಆಗಿದೆ, ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ. ಇನ್ನೊಂದು ಸಲ ನಾವು ಇದನ್ನು ನಾದ್ಕೊಳ್ಳೋಣ ಚೆನ್ನಾಗಿ. ಇಷ್ಟು ಗಟ್ಟಿಯಾಗಿರಬೇಕು ಹಿಟ್ಟು. ನಾನು ಇದರಲ್ಲಿ 2 ಭಾಗ ಮಾಡ್ಕೊಳ್ತೇನೆ, ಸಮವಾಗಿ 2 ಭಾಗ ಮಾಡ್ಕೊಳ್ತೇನೆ. ಅದನ್ನು ಉಂಡೆ ಆಗಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಿಚನ್ ಕಟ್ಟೆ ಮೇಲೆ ಅದನ್ನು ನಾನು ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ನೀವು ಲಟ್ಟಿಸುವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಹಾಗೆ ಇಲ್ಲಿ ಸ್ಲ್ಯಾಬ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆವಾಗ ಯಾವುದೇ ಹಿಟ್ಟನ್ನು ಹಾಕ್ಕೊಳ್ಳೋದು ಬೇಡ.
ಇವಾಗ ಚೆನ್ನಾಗಿ ನಾವು ಚಪಾತಿ ಲಟ್ಸ್ತೀವಲ್ಲ ಆ ಹದಕ್ಕೆ, ಅಂದರೆ ತುಂಬ ತೆಳ್ಳಗೆ ಬೇಡ, ತುಂಬ ದಪ್ಪನೆ ಬೇಡ, ಒಂದು ಮೀಡಿಯಮ್ ಹದದಲ್ಲಿ ಇದನ್ನು ನೋಡಿ ಈ ರೀತಿ ನಾನು ಲಟ್ಟಿಸ್ಕೊಂಡು ಇದನ್ನು ಈ ರೀತಿ ಉಲ್ಟಾ ಹಾಕ್ಕೊಳ್ತೇನೆ. ಹೀಗೆ ಹಾಕೋದ್ರಿಂದ ನಮ್ಮ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಅಂತಷ್ಟೇ. ಒಂದೇ ಶೇಪಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಹಾಕ್ಕೊಳ್ಬೇಕು. ಎಲ್ಲ ಕಡೆ ಈ ಥರ ಅಂಟಿಸಿ ಎಡ್ಜಸ್ ಎಲ್ಲ ನೀಟಾಗಿ ನೀವು ಕರೆಕ್ಟಾಗಿ ಮಾಡಿ. ಆವಾಗ ಎಲ್ಲಿಯೂ ಕೂಡ ಎಡ್ಜಸ್ ಚೆನ್ನಾಗಿ ಕಾಣುತ್ತೆ. ಇವಾಗ ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಿಸ್ಕೆಟ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಶೇಪಲ್ಲಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೇನೆ ಮಾಡಿ. ಇವಾಗ ಇದನ್ನು ನಾನು ಒಲೆ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ಎಣ್ಣೆಯಲ್ಲಿ ಇದನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಹಿಡಿಯೋದು ಅಷ್ಟು ನಾವು ಇದನ್ನು ಹಾಕ್ಕೊಳ್ಳೋಣ. ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಯಾಕಂದರೆ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ. ಹಾಗಾಗಿ ಸ್ವಲ್ಪ ಮೀಡಿಯಮಲ್ಲೇ ಇದ್ದರೆ ತುಂಬ ಚೆನ್ನಾಗಿದೆ. ಅಂದರೆ ಹೈ ಫ್ಲೇಮಲ್ಲಿ ಇಟ್ಟಾಗ ಒಂದೇ ಸಲ ಅದರ ಬಣ್ಣ ಚೇಂಜ್ ಆಗುತ್ತೆ ಬಿಟ್ಟರೆ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಕಾಯಿಸ್ಕೊಳ್ಳಿ. ಹೀಗೆ ಸ್ವಲ್ಪ ನೀವು ಆಡಿಸ್ತಾ ಇದ್ದರೆ ಆವಾಗ ಎಲ್ಲಿಯೂ ಸಹ ಅದು ಫುಲ್ ಇದಾಗಲ್ಲ. ನೋಡಿ ಇವಾಗ ಎಲ್ಲವನ್ನು ನಾನು ಒಂದು ಸಲ ಉಲ್ಟಾ ಹಾಕಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ಮಾಡಿ ನೋಡಿ. ಇವಾಗ ಎಲ್ಲವೂ ಚೆನ್ನಾಗಿ ಕಾದಿದೆ ನೋಡಿ. ಇದನ್ನು ನಾವೀಗ ತೆಗೆದಿಟ್ಕೊಳ್ಳೋಣ ಒಂದು ತಟ್ಟೆಗೆ. ಈ ಒಂದು ಕಲರ್ ಬಂದರೆ ಅದು ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲರ್ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ತುಂಬ ಗರಿ ಗರಿಯಾಗಿ ತುಂಬ ನಿಮಗೆ ಇದು ಸೌಂಡ್ ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾನು ಇನ್ನಿರೋದನ್ನು ಕೂಡ ಇದರಲ್ಲೇ ಹಾಕಿ ಮಾಡ್ಕೊಳ್ತೀನಿ. ಇವಾಗ ನೋಡಿ ಎಲ್ಲ ಸ್ನ್ಯಾಕ್ಸನ್ನು ನಾನು ಇದೇ ರೀತಿ ರೆಡಿ ಮಾಡ್ಕೊಂಡು ಬಂದೆ. ನೀವು ಟೊಮೆಟೊ ಸಾಸ್ ಜೊತೆ ಇರಲಿ, ಟೀ ಜೊತೆ ಇರಲಿ, ಪ್ರತಿಯೊಂದು ಯಾವುದ್ರ ನಿಮಗೆ ಟೀ ಕುಡಿಬೇಕಾದ್ರೆ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡಿ ಮನೇಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್ ಬಾಯ್.